ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ರೆಸಿಪಿಯಲ್ಲಿ ಸೀಸನ್ ಸ್ಪೆಷಲ್ ಅವರೆಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಅವರೆಬೇಳೆನ ಸೇರಿಸಿ ಚೆನ್ನಾಗಿ ಬೇಯಿಸಬೇಕು. ಅದು ತುಂಬ ಸಾಫ್ಟ್ ಆಗೋವರೆಗೂ ಅವರೆಬೇಳೆ ಚೆನ್ನಾಗಿ ಬೇಯಬೇಕು. ಅವರೆಬೇಳೆ ಬೆಂದಮೇಲೆ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಒಂದು ಸ್ಪೂನ್ ಅಕ್ಕಿ ಹಾಕಿ ಚೆನ್ನಾಗಿ ಹುರಿದು ಎತ್ತಿಟ್ಕೊಳ್ಳಿ. ಇವಾಗ ಅದೇ ಫ್ರೈ ಪ್ಯಾನ್ಗೆ ಒಂದು ಸ್ಪೂನ್ ಗಸಗಸೆ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಬೆಲ್ಲ ಕರಗಕ್ಕೆ ಹಾಕೊಳ್ಳೋಣ. ಯಾಕಂದರೆ ಬೆಲ್ಲನ ಸೋಸ್ಕೊಬೇಕು, ತುಂಬ ಕಲ್ಮಶ ಇರುತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಮಿಕ್ಸಿ ಜಾರ್ಗೆ ಆವಾಗಲೇ ಹುರಿದು ಎತ್ತಿಟ್ಕೊಂಡಿರೋ ಅಕ್ಕಿ ಮತ್ತು ಗಸಗಸೆನ ಹಾಕೊಳ್ಳಿ. 4 ರಿಂದ 5 ಏಲಕ್ಕಿ, 1 ಬಟ್ಲಷ್ಟು ಕಾಯಿ ತುರಿ ಸೇರಿಸಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿ ಎತ್ತಿಟ್ಕೊಳ್ಳಿ. ಇವಾಗ ಅವರೆಬೇಳೆ ಬಂದಿದೆ, ಅದು ಬಾಯಿಗೆ ಸಿಗೋ ಥರ ಇರಬೇಕು. ಅವರೆಬೇಳೆ ತುಂಬ ಬೇಯಿಸ್ಕೊಬೇಡಿ. ಅದಕ್ಕೆ ಬೆಲ್ಲದ ನೀರನ್ನ ಸೇರಿಸ್ಕೊಳ್ಳೋಣ. ಆವಾಗಲೇ ರುಬ್ಬಿ ಎತ್ತಿಟ್ಕೊಂಡಿರೋ ಕಾಯಿ ಮತ್ತು ಅಕ್ಕಿ, ಗಸಗಸೆ, ಏಲಕ್ಕಿ, ಕಾಯಿ ರುಬ್ಬಿರೋದನ್ನ ಸೇರಿಸಿ ಚೆನ್ನಾಗಿ ಕುದಿ ಬರಿಸಿ. ಇವಾಗ ಪಾಯಸ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರೋಕ್ಕೋಸ್ಕರ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಒಂದು ಫ್ರೈ ಪ್ಯಾನ್ಗೆ ಒಂದು ದೊಡ್ಡ ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ ಹಾಕಿ ಚೆನ್ನಾಗಿ ಹುರಿದು ಪಾಯಸದೊಳಗಡೆ ಸೇರಿಸಿ. ಬಿಸಿ ಬಿಸಿ ಸೀಸನ್ ಸ್ಪೆಷಲ್ ಅವರೆಬೇಳೆ ಪಾಯಸ ರೆಡಿಯಾಗಿದೆ. ಮನೇಲಿ ಒಂದ್ಸಲ ಈ ಸಂಕ್ರಾಂತಿ ಹಬ್ಬಕ್ಕೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.